ಅಪ್ಪ ಅವ್ರು ನಿಜವಾಗ್ಲೂ ಬದಲಾಗಿಲ್ಲ ಅಪ್ಪ. ಇದು ಒಂದ್ ರೀತಿ ಅವ್ರ ಸ್ವಾರ್ಥದ ಪರಮಾವಧಿನೇ. ಅವ್ರು ನಿಜವಾಗ್ಲೂ ನನ್ ಮೇಲಿರೋ ಪ್ರೀತಿಯಿಂದಾಗ್ಲಿ ಮಗು ಮೇಲಿರೋ ಕಾಳಜಿಯಿಂದಾಗ್ಲಿ ನಿನ್ನ ಕರ್ಸಿಲ್ಲ. ಮೊದ್ಲೇ ನಾನು ಬಸ್ರಿ, ಇಲ್ಲಿ ಖರ್ಚು ವೆಚ್ಚ ಎಲ್ಲ ಈಗ ಜಾಸ್ತಿ ಇರುತ್ತೆ. ಅವ್ರಿಗೋ ಕಾಸಿನ ದುಡಿಮೆ ಇಲ್ಲ, ಎಲ್ಲ ಖರ್ಚು ನಿಂತಲ ಮೇಲೆ ಹಾಕೋಣ ಅಂತ ಅವ್ರ ಪ್ಲಾನು. ಇದೇನಮ್ಮ ಹೀಗೆ ಹೇಳ್ತಾ ಇದೀಯಾ? ಹೂನಪ್ಪ, ಕಷ್ಟಪಟ್ಟು ಬೆವರು ಸುರಿಸಿ ಒಂದಷ್ಟು ಪುಡಿಗಾಸನ ಕೂಡಿಟ್ಕೊಂಡಿದ್ಯಲ್ಲ, ಆದ್ರೂ ನಿನ್ನಿಂದ ಕೈ ಬಿಡಿಸ್ಕೋಬೇಕು ಅಂತಾನೆ ನಿನ್ನ ಅಳಿಯ ಪ್ಲಾನ್ ಮಾಡಿ ನಿನ್ನ ಇಲ್ಲಿ ಕರ್ಸಿರೋದು. ಏನೋ ಮಾತಾಡ್ಬೇಕು ಅಂತ ಹೇಳ್ತಿದ್ರಲ್ಲ, ಇದೇ ವಿಷಯ ಇರ್ಬೇಕು ಅನ್ಸತ್ತೆ. ಅಯ್ಯೋ, ಒಳ್ಳೆ ಕೆಲಸ ಮಾಡಿದ್ಯಮ್ಮ. ನೀನ್ ಹೇಳ್ದೆ ಇದ್ರೆ ನಾನು ಯಾಮಾರ್ಬಿಡ್ತಾ ಇದ್ದೆ. ಯಾಮಾರೋದ? ಏನ್ ಹೇಳ್ತಿದ್ಯಪ್ಪ? ನಿಮ್ಮ ತಾಯಿದು ಒಂದ್ ಜೊತೆ ಬಳೆ ಲಾಕರ್ನಲ್ಲಿ ಹಾಗೆ ಉಳ್ಕೊಂಡಿತ್ತಮ್ಮ. ಅಳಿಯಂದ್ರು ನೀನು ತಾಯಿ ಆಗ್ತಾ ಇದ್ದೀಯಾ ಅಂತ ಫೋನ್ ಮಾಡಿ ತಿಳಿಸಿದ್ರು. ಆಗ ಅದನ್ನು ಎತ್ಕೊಂಬಂದೆ. ಅವ್ರೇನಾದ್ರೂ ಕಷ್ಟ ಗಿಷ್ಟ ಅಂತ ಹೇಳಿದ್ರೆ ಆಗ್ಲೇ ನಾನು ಅವ್ರ ಕೈ ಕೊಟ್ಬಿಡ್ತಾ ಇದ್ನಲ್ಲಮ್ಮ. ಸದ್ಯ ನೀವ್ ಅದನ್ನ ಅವ್ರು ಕೊಡ್ಲಿಲ್ವಲ್ಲ, ದೇವ್ರ ದೊಡ್ಡವನು. ಅಪ್ಪ, ನೀವ್ ಅದನ್ನ ತಗೊಂಡು ಈಗ್ಲೇ ಹೊರಟೋಗಿ. ಮಗಳೇ, ವಾಪಸ್ ತಗೊಂಡೋಗೋದು ಯಾಕೆ? ಹೇಗೂ ತಂದಿದ್ದೀನಿ. ಬೇಡಮ್ಮ, ನಿಮ್ಮ ಅಮ್ಮನ ನೆನಪಿನಲ್ಲಿ ಇದನ್ನ ನೀನು ಜೋಪಾನವಾಗಿ ಇಟ್ಕೋತಾಯಿ. ತಗೋ. ಇದ್ ನನಗೆ ಯಾಕಪ್ಪ? ತಗೋ ಮಗಳೇ, ಇದನ್ನ ನಾನು ಲಾಕರ್ನಲ್ಲಿ ಇಟ್ಕೊಂಡು ಏನ್ ಮಾಡ್ಲಿ? ನಿನಗೆ ಸಮಯ ಸಂದರ್ಭ ಬಂದಾಗ ಇದನ್ನ ಉಪಯೋಗಿಸ್ಕೋ. ಸರಿ. ಕನಕ, ಬಮ್ಮ. ಮಗಳೇ, ನೀನು ಚೊಚ್ಚಲ ಬಸರಿ. ನಿನ್ನ ಮುಖದಲ್ಲಿ ಕಳೆ ಆಗಲಿ, ಲವಲವಿಕೆ ಆಗಲಿ ಇಲ್ವಲ್ಲಮ್ಮ. ಇಂಥ ಸಮಯದಲ್ಲಿ ನಿನ್ನ ಆರೋಗ್ಯನ ನೀನು ಚೆನ್ನಾಗಿ ಕಾಪಾಡ್ಕೋಬೇಕು ತಾಯಿ. ಅಪ್ಪ, ನಾನ್ ನೋಡ್ಕೊಳ್ಳಲ್ಲ ಅಂದ್ರು ಈ ಕನಕ ಬಿಡ್ಬೇಕಲ್ಲ. ನನ್ನನ್ನ ಅವಳು ಹದ್ದಿನ ಕಣ್ತರ ನೋಡ್ಕೋತಿದ್ದಾಳೆ. ಮೇಣದ ಬತ್ತಿ ತರ ತನ್ನನ್ನ ತಾನು ಸುಟ್ಕೊಂಡು ನಮ್ಮೆಲ್ಲರೂ ಬದುಕಿಗೂ ಬೆಳಕಾಗಿದ್ದಾಳೆ. ಇವತ್ತಿಲ್ಲ ಅಂದಿದ್ರೆ ಈ ನಿನ್ ಮೊಮ್ಮಗು ಇವತ್ತು ಈ ಪ್ರಪಂಚನೇ ನೋಡ್ತಿರ್ಲಿಲ್ಲ. ಲಕ್ಷ್ಮಿ, ಏನ್ ಹೇಳ್ತಾ ಇದ್ಯಮ್ಮ ನೀನು? ಹೌದಪ್ಪ, ನನ್ ಮಗುನ ಕಾಪಾಡಿದ್ದು ಕನಕನೇ. ಇವಳಿಗೆ ಮಾತು ಕೊಟ್ಟಿದ್ದೀನಿ ಅಂತ ನಾನು ಎಲ್ಲ ಸಹಿಸ್ಕೊಂಡು ಹೋಗ್ತಿದ್ದೀನಿ. ಇವಳಿಲ್ಲ ಅಂದಿದ್ರೆ ನಾನು ಯಾವತ್ತೂ ಈ ಮನೆ ಬಿಟ್ಟು ಹೊರಟೋಗ್ತಾ ಇದ್ದೆ. ಕನಕ, ನೀನು ವಯಸ್ಸಿನಲ್ಲಿ ಚಿಕ್ಕವಳು ಆದರೂ ಬಹಳ ಪ್ರಬುದ್ಧವಾದ ಹುಡುಗಿನಮ್ಮ. ಯಾವ ಜನ್ಮದಲ್ಲಿ ನೀನು ನನ್ನ ಮಗಳಿಗೆ ತಾಯಿ ಆಗಿದ್ಯೋ ಅಥವಾ ಅಕ್ಕನಾಗಿದ್ಯೋ, ನೀನು ಸುಖವಾಗಿರಮ್ಮ. ಮಗಳೇ, ನಾನು ನಿನ್ ಬರ್ತೀನಮ್ಮ. ಅಯ್ಯೋ, ಇದೇನ್ ಮಾವ ಊಟ ಮಾಡದೆ ಹೋಗ್ತಿದ್ದೀರಿ? ಅದಕ್ಕೆ ನೀವಾದ್ರೂ ಹೇಳ್ಬಾರ್ದಾ? ಅರ್ಜೆಂಟ್ ಕೆಲಸ ಇದೆ, ಇನ್ನೊಂದ್ಸಾರಿ ಬಂದಾಗ ಊಟ ಮಾಡ್ತೀನಿ. ಇಲ್ಲ ಇಲ್ಲ, ನೀವು ಊಟ ಮಾಡ್ಕೊಂಡೇ ಹೋಗ್ಬೇಕು. ಕನಕ, ಹೋಗ್ಲಿ ಬಿಡು. ಇಲ್ಲೇ ಇದ್ರೆ ನಿಮ್ಮಣ್ಣ ಇವ್ರ ನೆಮ್ಮದಿನೂ ಹಾಳು ಮಾಡ್ಬಿಡ್ತಾರೆ. ಮನೆಗ್ ಬಂದ ಅಪ್ಪನಿಗೆ ಊಟ ಹಾಕ್ತೆ ಕಳಿಸ್ತಿರೋಂತ ಪಾಪಿ ಮಗಳು ನಾನು. ಅಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಹಾಗೆಲ್ಲ ನೊಂದ್ಕೋಬೇಡಮ್ಮ. ಇನ್ನೊಂದ್ಸಾರಿ ಬಂದಾಗ ಖಂಡಿತ ಊಟ ಮಾಡ್ತೀನಿ. ನಾನು ಬರಲ ಮಗಳೇ? ಕನಕ, ಬರ್ತೀನಮ್ಮ. ಅಳಿ ಅಂದ್ರೆ ನಾನು ಬರ್ತೀನಿ. ಅರೆ ಮಾವ, ಇಷ್ಟ ಬೇಗ ಹೊರಟ್ಬಿಟ್ರ? ಇನ್ನೇನು, ಬಂದಿದ್ದ ಕೆಲಸ ಆಯ್ತು. ನಿಮ್ ಉದ್ದೇಶ ಈಡೇರ್ತಲ್ಲ. ಏನೋ ಅರ್ಜೆಂಟ್ ಕೆಲಸ ಇದೆ ಅಂತೆ, ಹೋಗ್ಲಿ ಬಿಡಿ. ಅಳಿ ಅಂದ್ರೆ ಅರ್ಜೆಂಟ ನಾನು ಹೋಗ್ಬೇಕಾಗಿದೆ, ಬರ್ತೀನಿ. ಅಲ್ಲ, ಇದ್ದು ಊಟ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಪರವಾಗಿಲ್ಲ, ಇನ್ನೊಂದ್ಸಾರಿ ಬರ್ತೀನಿ. ಬಿಗ್ರೆ, ಬರ್ತೀನಿ. ನಮಸ್ಕಾರ. ಬರ್ತೀನಿ ಮಗಳೇ. ಕನಕ, ಬರ್ತೀನಿ. ಅಯ್ಯೋ ದೇವ್ರೆ, ಅಪ್ಪಂದಂತೂ ದಕ್ಕಲಿಲ್ಲ. ಮಾವಂದೇನಾದ್ರೂ ವರ್ಕೌಟ್ ಆಗುತ್ತೇನೋ ಅಂತ ನೋಡಿದೆ. ಮಾವನೇ ಔಟ್ ಆಗ್ಬಿಟ್ರಲ್ಲ. ಹಲೋ ಮಿಸ್ಟರ್, ಲೇಡೀಸ್ ಸೀಟ್ ಅಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ತಾ ಇದ್ರಲ್ರಿ? ಸೀಟ್ ಬಿಡ್ರಿ, ಎದ್ದೇಳ್ರಿ ಮೇಲೆ. ರೀ, ಪಕ್ಕದಲ್ಲಿ ಸೀಟ್ ಇಲ್ವೇನ್ರಿ? ಬಂದ್ ಕುತ್ಕೊಳ್ರಿ.
ಬರ್ತಿರೋರು ಯಾರು? ಟಿಕೆಟ್ ತಗೊಳ್ಳಿ. ನೋಡಿ ಮೇಡಮ್, ಇವರು ಇಲ್ಲಿ ಕೂತ್ಕೊಂಡಿದ್ದಾರೆ, ಲೇಡಿ ಸೀಟಲ್ಲಿ ಕೂತಿದ್ದಾರೆ. ಸೀಟ್ ಬಿಡಿಸ್ಕೊಡಿ ಮೇಡಮ್. ಅದನ್ನ ನೀವೇ ಕೇಳ್ಬೋದಲ್ಲ ಅಮ್ಮ, ಆ ಹಕ್ಕು ನಿಮ್ಗೂ ಇದೆ. ಮಿಸ್ಟರ್, ಎದ್ದೇಳಿ ಅಲ್ಲಿಂದ. ನೋಡಿ, ಲೇಡಿ ಸೀಟಲ್ಲಿ ಕೂತಿದ್ದೀರಲ್ಲ, ಮಹಿಳೆಯರಿಗೆ ಅಂತ ಬರ್ದಿರೋದು ಕಾಣ್ತಿಲ್ವಾ ನಿಮ್ಗೆ? ನನಗ್ ಚೆನ್ನಾಗ್ ಕಾಣಿಸುತ್ತೆ. ಅಲ್ಲಿಂದ ಗಂಡಸ್ರ ಸೀಟಲ್ಲಿ ಲೇಡೀಸ್ ಕೂತಿದಾರಲ್ಲ, ಅದ್ ನಿಮಗ್ ಕಾಣಿಸಲ್ವಾ? ಮಿಸ್ಟರ್, ಏನ್ ಹೇಳ್ತಿದ್ದೀರಾ ನೀವು? ಅಲ್ರಿ, ನಮ್ ಸೀಟಲ್ಲಿ ಹೆಂಗಸರು ಕೂತ್ಕೊಂಡ್ರೆ ಯಾರು ಕೇಳೋರಿಲ್ಲ. ನಾನು ಇಲ್ಲಿ ಕೂತ್ಕೊಂಡ್ರೆ ಪ್ರಪಂಚನೇ ಮುಳುಗೋಗ್ಬಿಡುತ್ತಾ? ರೀ ಮಿಸ್ಟರ್, ಇಲ್ಲಿರೋ 6 ಸೀಟ್ಗಳು ಮಹಿಳೆಯರಿಗೆ ಅಂತ ಪ್ರಿಸರ್ವ್ ಆಗಿದೆ. ಬೇಕಾದ್ರೆ ಇಲ್ಲಿರೋ ಸೀಟ್ಗಳ ಮೇಲ್ ನೋಡಿ, ಮಹಿಳೆಯರಿಗೆ ಅಂತ ಬರ್ತಿದೆ. ಅಲ್ಲಿ ಹಿಂದ್ಗಡೆ ಇರೋದೆಲ್ಲ ಜನರಲ್ ಸೀಟ್ಗಳು, ಅಲ್ಲಿ ಯಾರು ಬೇಕಾದ್ರೂ ಕೂತ್ಕೋಬಹುದು. ಓಹೋ, ಇದಾ ಲಾಜಿಕ್ಕು? ಇದು ಸಿಕ್ಕಾಬಟ್ಟೆ ಅನ್ಯಾಯ. ನಾವು ಪುರುಷರು ಲೆಕ್ಕಕ್ಕೆ ಇಲ್ಲ. ಮ್ಯಾನ್ ಪವರ್ ಅಂತಾರೆ, ಮ್ಯಾನ್ ಕೈಂಡ್ ಅಂತಾರೆ. ಆದ್ರೆ ಬಸ್ಸಲ್ಲಿ 4 ಸೀಟಿಗೂ ಗತಿ ಇಲ್ಲ. ನಮಗೂ ಬಸ್ಸಲ್ಲಿ ರಿಸರ್ವೇಶನ್ ಬೇಕು ಅಂತ ಹೋರಾಟ ಮಾಡ್ತೀವಿ. ನೋಡಿ, ನೀವ್ ಏನ್ ಬೇಕಾದ್ರೂ ಹೋರಾಟ ಮಾಡಿ, ಸಂತೋಷ. ಆದ್ರೆ ಕಾನೂನಿನ ಪ್ರಕಾರ ಈಗ ಸೀಟ್ ಬಿಟ್ಕೊಡಿ. ನೋಡಿ, ನೀವು ನನಗೆ ಅವಮಾನ ಮಾಡ್ತಿದ್ದೀರಾ. ಹೆಂಗಸ್ರಿಗೆ ಬಸ್ಸಲ್ಲಿ ಸೀಟ್ ರಿಸರ್ವ್ ಆಯ್ತು, ಉದ್ಯೋಗದಲ್ಲಾಯ್ತು, ಎಲೆಕ್ಷನ್ ಅಲ್ಲಾಯ್ತು. ನಿಮಗೆ ನಮ್ಮ ತಾತನ ಕಾಲದ ಆಸ್ತಿನೂ ಕೊಡಬೇಕು. ದೌರ್ಜನ್ಯ ಮಾಡ್ದಂತ ಸುಳ್ಳು ಕಂಪ್ಲೇಂಟ್ ಕೊಟ್ರೆ ಸ್ಟೇಷನ್ಗೂ ಹೋಗ್ಬೇಕು. ಹಾಗಾದ್ರೆ ಗಂಡಸರಿಗೆ ಏನ್ ಬೆಲೆನೇ ಇಲ್ವಾ? ಯಾಕೆ ಸರ್, ಹೆಂಗಸ್ರು ಅಂದ್ರೆ ಅಷ್ಟು ನಿಕೃಷ್ಟವಾಗಿ ಮಾತಾಡ್ತೀರಿ? ನಿಮ್ ತಾಯಿ ತವ್ರ ಮನೆ ಆಸ್ತಿ ಸಿಕ್ಕಿದ್ರೆ ಅದ್ ನಿಮಗ್ ಸಿಕ್ಕಾಗಲ್ವಾ? ಪ್ರತಿ ಗಂಡ ತನ್ನ ದುಡಿ ಮೇಲೆ 1 ಭಾಗ ಹೆಂಡತಿಗೆ ಕೊಟ್ರೆ ಅದ್ ನಿಮ್ ತಂಗಿಗೂ ಸಿಗತ್ತಲ್ವಾ? ಲೇಡೀಸ್ ಸೀಟಲ್ಲಿ ನಿಮ್ ಹೆಂಡತಿ ಅಥವಾ ನಿಮ್ ತಂಗಿ ಜೊತೆಲಿ ಬೇರೆ ಯಾರಾದ್ರೂ ಗಂಡಸ್ರು ಕೂತ್ರೆ ಅವ್ರಿಗೆ ಮುಜುಗರ ಆಗಲ್ವಾ? ನೀವ್ ಮಾಡ್ತಿರೋದ್ ಸರಿನಾ? ನೀವೇ ಯೋಚನೆ ಮಾಡಿ. ಸಾರಿ ಸಿಸ್ಟರ್, ನನಗೆ ಕ್ಷಮಿಸಿ, ನನ್ನಿಂದ ತಪ್ಪಾಯ್ತು. ಸರಿ, ನೀವ್ ಹೋಗಿ ಕೂತ್ಕೊಳ್ಳಿಮ್ಮ. ನೋಡಿ, ಹೆಣ್ಮಕ್ಳಿಗೆ ಅಂತ ಸರ್ಕಾರ ಬೇಕಾದಷ್ಟು ಸವಲತ್ತು ಕೊಟ್ಟಿದೆ. ಅದನ್ನ ನಾವೆಲ್ಲರೂ ಬಳಸ್ಕೋಬೇಕು. ಯಾರನ್ನು ಬೆಗ್ ಮಾಡಬಾರ್ದು. ನಮ್ಮ ಹಕ್ಕನ್ನ ನಾವು ಚಲಾಯಿಸ್ಬೇಕು. ಎಲ್ಲಾನು ಡಿಮ್ಯಾಂಡ್ ಮಾಡಿ ತಗೋಬೇಕು. ಎಲ್ರಿಗೂ ಗೊತ್ತಾಯ್ತಲ್ಲ? ಮುಂದೆ ಯಾರೀ? ಟಿಕೆಟ್ ಟಿಕೆಟ್. ನುಡಿದುದ ನಡೆಯಿಸಲಾರದ ಕಡು ಕೂಳನೆ ಈ ಕರ್ಣ ಹೇಳು. ದುಡ್ಡು ಕೊಡ್ಬೇಕಾಗ್ತದೆ ಅಂತ ಕದ್ದು ಓಡೋಗಕ್ ನೋಡ್ತೀಯಾ? ಎಲ್ಲೋ ನನ್ ದುಡ್ಡು. ಕೊಡ್ತೀನಪ್ಪ, ನಿನ್ ದುಡ್ಡು ತಗೊಂಡು ಓಡೋಗ್ತೀನ ನಾನು. ಏನ್ ನಾಟಕ ಡೈಲಾಗ್ ಬೇಡ ಕಡು. ಏನೋ ಸತ್ಯ ಹರಿಶ್ಚಂದ್ರನ್ ಪಾಠ ಮಾಡಿದ ಮಗ ಅಂತ ನೀನ್ ನಂಬಿ ನಾನು ದುಡ್ಡು ಕೊಟ್ರೆ ನಂಗೆ ಚಳ್ಳೆ ಹಣ್ಣು ತಿನ್ಸಕ್ ನೋಡ್ತೀಯಾ? ಬಿಡಯ್ಯ, ಏನಯ್ಯ ಮಾಡ್ಲಿ? ಆ ಹರಿಶ್ಚಂದ್ರನ್ಗೆ ಒಬ್ಬ ನಕ್ಷತ್ರಿಕ, ನನಗೆ ನಿನ್ ತರ 10 ಜನ ನಕ್ಷತ್ರಿಕರು. ಅವನಿಗೆ ಮಾರೋದಕ್ಕೆ ಹೆಂಡತಿ ಮಗ ಇದ್ರು, ನನಗೆ ಆ ಸೌಲಭ್ಯ ಇಲ್ಲ ಕಣಯ್ಯ. ನೋಡು, ಈ ಕಣಿ ಪುರಾಣ ಎಲ್ಲ ಬಿಟ್ಬಿಡು. ಮೊದ್ಲು ನನ್ ದುಡ್ಡು ಸೆಟ್ಲ್ ಮಾಡು. ಈಗ ನಿಂತಿರುವಲ್ಲೇ ನೇಣು ಹಾಕಿದ್ರೆ ದುಡ್ಡು ಸಿಗುತ್ತೇನೆಯ? ನಿನ್ನ ಹೆಸರಲ್ಲಿ ಕಾಸಿನ ಬಡ್ಡಿ ವ್ಯವಹಾರ ಮಾಡಿ ಪ್ರಾಣ ತೆಗೆದ ಅಂತ ಬರೆದಿಟ್ಟು ನೇಣು ಹಾಕೊಂಡ್ ಸತ್ರ ಏನ್ ಮಾಡ್ತೀಯಾ? ಏನಂದೆ? ಸುಮ್ನೆ ಹಾಗಂದೆ, ಗಾಬರಿ ಆಗ್ಬೇಡ. ನೆಚ್ಕೊಂಡಿದ್ದ ದುಡ್ಡು ಕಚ್ಕೋತಾ ಇಲ್ಲ. 1 ವಾರ ಟೈಮ್ ಕೊಡು, ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿ ನಿನಗೆ ಕೊಡ್ತೀನಿ. ನೋಡು, ಇದೇ ಕೊನೆ ಅವಕಾಶ. ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಚಾಕು ತಗೊಂಬತ್ತೀನಿ. ಯಾಕಪ್ಪ ಸಾಯ್ಸಕ್ಕ? ನಿನ್ ಸಾಯ್ಸ್ ಏನೋ ಪ್ರಯೋಜನ? ನಿನ್ ಕಿಡ್ನಿನಾದ್ರೂ ಕಿತ್ಕೊಂಡು ಹೋದ್ರೆ ಅಸ್ಲಾದ್ರೂ ಬರ್ತದಲ್ಲ ಅಂತ. ಆಮೇಲೆ ಬೇಕಾದ್ರೆ ಏನ್ ಬೇಕಾದ್ರೂ ಬರ್ದಿಟ್ಟು ಸಾಯಿ. ಅಯ್ಯಯ್ಯೋ, ಅದೆಲ್ಲ ಏನು ಬೇಡ ಕಣಯ್ಯ. ನಿನ್ ದುಡ್ಡಿನ ವ್ಯವಸ್ಥೆ ಮಾಡ್ತೀನಿ. ಈಗ ಹೋಗಪ್ಪ, ಹೋಗಪ್ಪ. ಒಳ್ಳೆ ದರಿದ್ರದ ನಮ್ಗೆ ಸಾಲ ಕೊಟ್ಟಂಗಾಯ್ತಲ್ಲ. ಛೇ, ಈ ಸಾಲ್ಗಾರ ಕಣ್ ತಪ್ಪಿಸಿ ಓಡಾಡೋದೇ ಕಷ್ಟ ಆಗ್ಬಿಡ್ತು. ದುಡ್ಡು ತೀರ್ಸನ ಅಂದ್ರೆ ನಾಟಕಗಳೇ ಸಿಗ್ತಾ ಇಲ್ಲ. ದುಡ್ಡಿಲ್ಲ, ಕಾಸಿಲ್ಲ. ಅದ್ಯಾವುದೋ ಹುಡುಗಿಯಲ್ಲಿ ಕಪಾಳ ಕೊಡ್ಸ್ಕೊಂಡಿದ್ದಾಯ್ತು. ಇನ್ನು ಯಾವನು ಮಗು ಬಗ್ಗೆ ಹೇಳ್ತೀನಿ ಅಂದನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದ್ದಾನೆ. ಏನೇನೋ ಲೆಕ್ಕಾಚಾರ ಹಾಕಿದ್ದೆ, ಎಲ್ಲ ಉಲ್ಟಾ ಆಗ್ಬಿಡ್ತಲ್ಲ. ತುಂಬಾ ದಿನ ಆಯ್ತು ಆ ಮನುಷ್ಯನಿಗೆ ಫೋನ್ ಮಾಡಿ. ಫೋನ್ ಎತ್ತನ ನೋಡೋಣ. ಅಲ್ಲೇ ನಂಬರ್ ರಿಂಗ್ ಆಗ್ತಿದೆ. ಅಪ್ಪ, ತಂದೆ, ಫೋನ್ ಎತ್ತಿದ್ಯಲ್ಲ, ಕಟ್ ಮಾಡ್ಬೇಡ. ಯಾವುದೋ ಮಗು ಸತ್ತೋಗಿದೆ ಅಂತ ಹೇಳಿ ನಾ ಕೈ ತೊಳ್ಕೊಂಡಿದ್ದೆ. 18 ವರ್ಷದಿಂದ ಕಳೆದೋದ ಹೆಣ್ಣು ಮಗು ಬದುಕಿದೆ ಅಂತ ನಿನ್ನಿಂದ ಗೊತ್ತಾಯ್ತು. ಅದು ಎಲ್ಲಿದೆ ಅಂತ ಹೇಳ್ತೀನಿ ಅಂತ ಸತಾಯಿಸಿ ನಾನು ಕುತ್ತಿಗೆ ತಂದ್ಬಿಟ್ಟೆಲ್ಲಯ್ಯ.
ಯಾಕಪ್ಪ ಮೌನವಾಗಿ ನಿಂತುಬಿಟ್ಟೆ? ನನ್ನ ತಲೆ ಹೋಗ್ತಿದೆ, ಏನಾದ್ರೂ ಹೇಳು. ಆ ಮಗು ಎಲ್ಲಿ ಸಿಕ್ತು? ಸೀತೆ ತರ ಹೊಲ ಉಳ್ಬೇಕಾದ್ರೆ ಸಿಕ್ತಾ? ಓಹೋ, ನಿಂದು ಬಸ್ ಕೆಲಸ ಅಲ್ವಾ, ಬಸ್ಸಲ್ಲಿ ಸಿಕ್ತಾ? ಅದನ್ನ ಈಗ ಅನಾಥಾಶ್ರಮದಲ್ಲಿ ಬಿಟ್ಟಿದ್ಯಾ ಅಥವಾ ಶಕುಂತಲೆ ತರ ನೀನೇ ಸಾಕ್ತಿದ್ಯಾ? ಹೇಳಪ್ಪ, ಅದು ಎಲ್ಲಿ ಸಿಕ್ತು, ಈಗ ಎಲ್ಲಿದೆ? ಈ ಪೊಲೀಸು ಕೋರ್ಟು ರಗಳೆನೇ ಬೇಡ, ನನಗೆ ಸಿಗೋ ಪರ್ಸೆಂಟೇಜ್ ಅಲ್ಲಿ ನಿನಗೂ ಕೊಡ್ತೀನಿ. ಈ ಮೌನವ್ರತ ಮಾಡಿ ನನ್ನ ಕೊಲ್ಬೇಡ ಕಣಯ್ಯ, ಅದೇನು ಅಂತ ಹೇಳಯ್ಯ. ಹಲೋ, ಯಾರು ಮಾತಾಡ್ತಾ ಇರೋದು? ಇದೇನಿದು? ಯಾರೋ ಹೆಂಗ್ಸ್ ಮಾತಾಡ್ತಿರೋ ಆಗಿದೆಯಲ್ಲ. ಹಲೋ, ಯಾರು ನೀವು? ನಾನು ರಾಜಣ್ಣ ಅವ್ರ ಹೆಂಡತಿ. ರಾಜಣ್ಣನ ಹೆಂಡತಿ ಅಂದ್ರೆ ಆ ವ್ಯಕ್ತಿ ರಾಜಣ್ಣನ? ಅವನ ಹೆಂಡ್ತಿನ ಈಕೆ? ಅಯ್ಯೋ, ಎಂತ ಕೆಲಸ ಆಯ್ತು. ಈ ಅಮ್ಮನ ಹತ್ರ ಏನನ್ನ ಹೇಳ್ಬಿಟ್ನಲ್ಲ. ಹಲೋ, ಅದು ಯಾವುದೋ ಕಳೆದೋಗಿದ್ದ ಹೆಣ್ಮಗು ಬಗ್ಗೆ ಹೇಳಿದ್ರಲ್ಲ, ಆ ಮಗು ಬಗ್ಗೆ ನಮ್ಮ ಯಜಮಾನ್ರು ನಿಮ್ಮ ಹತ್ರ ಇನ್ನೇನು ಹೇಳಿದ್ದಾರೆ ಅಂತ ದಯವಿಟ್ಟು ಹೇಳ್ತೀರಾ? ಓಹ್, ನಾನು ತಗೊಳಾಕೊಂಡೆ. ಈ ಅಮ್ಮಂಗೆ ಆ ಮಗು ಬಗ್ಗೆ ಯಾವ ವಿಷಯನೂ ಗೊತ್ತಿರೋ ಹಾಗಿಲ್ಲ. ಒಳ್ಳೆ ಎಡವಟ್ಟಾಯ್ತಲ್ಲ, ಆಮೇಲೆ ಮಾಡಿದ್ರಾಯ್ತು. ಹಲೋ ಹಲೋ ಹಲೋ, ಛೇ, ಫೋನ್ ಇಟ್ಟೇ ಬಿಟ್ರಲ್ಲ. ಹಲೋ ಹಲೋ, ದಯವಿಟ್ಟು ಫೋನ್ ಇಟ್ಬಿಡಿ. ಯಾವುದೋ ಹೆಣ್ಮಗು ಬಗ್ಗೆ ಹೇಳ್ತಾ ಇದ್ರಲ್ಲ, ಆ ಮಗು ಬಗ್ಗೆ ನಮ್ಮ ಯಜಮಾನ್ರು ಏನ್ ಹೇಳಿದ್ರು ಅಂತ ದಯವಿಟ್ಟು ಹೇಳಿ. ಹಲೋ ಮೇಡಮ್, ಇದು STD ಬೂತು. ಇದಕ್ಕೆ ನಾನೇ ಓನರು. ಯಾರು ಫೋನ್ ಮಾಡಿದ್ದಾರೆ ಗೊತ್ತಿಲ್ಲ, ಫೋನ್ ಇಡಿ. ಅಯ್ಯೋ ಕರ್ಮ ಕರ್ಮ. 18 ವರ್ಷದ ಹಿಂದೆ ಕಳೆದೋಗಿದ್ದ ಮಗು ಬಗ್ಗೆ ಇವ್ರಿಗೆ ಹೇಗೆ ಗೊತ್ತಿರೋಕ್ ಸಾಧ್ಯ? ಆ ಮಗು ಸತ್ತಿಲ್ಲ, ಬದುಕಿದೆ ಅಂತ ಇವರೇ ಹೇಳಿದ್ರಂತಲ್ಲ. ಅಂದಮೇಲೆ ಆ ಮಗು ಬಗ್ಗೆ ಇವ್ರಿಗೆ ಗೊತ್ತಿರಲೇಬೇಕು. ಆದರೆ ಈ ವಿಷಯನ ನನ್ನ ಹತ್ರ ಯಾಕೆ ಮುಚ್ಚಿಟ್ರು? ಆ ಮಗು ಯಾರಿರ್ಬೋದು? ಸೀತೆ ತರ ಹೊಲ ಉಳ್ಬೇಕಾದ್ರೆ ಸಿಕ್ತಾ? ಓಹೋ, ನಿಂದು ಬಸ್ ಕೆಲಸ ಅಲ್ವಾ, ಬಸ್ಸಲ್ಲಿ ಸಿಕ್ತಾ? ಅದನ್ನ ಈಗ ಅನಾಥಾಶ್ರಮದಲ್ಲಿ ಬಿಟ್ಟಿದ್ಯಾ ಅಥವಾ ಶಕುಂತಲೆ ತರ ನೀನೇ ಸಾಕ್ತಿದ್ಯಾ? ಶಕುಂತಲೆ ತರ ಸಾಕೋದ ಇವರ? ನಿಮ್ಮ ಭಾಗ್ಯದಲ್ಲಿರೋದು ಒಂದೇ ಸಂತಾನ, ನಿಮಗಿರುವುದು ಒಂದೇ ಸಂತಾನ ಅನ್ನೋದು ನಾ ಘಂಟಾಘೋಷವಾಗಿ ಹೇಳ್ತೀನಿ. ಅದನ್ನ ಈಗ ಅನಾಥಾಶ್ರಮದಲ್ಲಿ ಬಿಟ್ಟಿದ್ಯಾ ಅಥವಾ ಶಕುಂತಲೆ ತರ ನೀನೇ ಸಾಕ್ತಿದ್ಯಾ? ಅದನ್ನ ಈಗ ಅನಾಥಾಶ್ರಮದಲ್ಲಿ ಬಿಟ್ಟಿದ್ಯಾ ಅಥವಾ ಶಕುಂತಲೆ ತರ ನೀನೇ ಸಾಕ್ತಿದ್ಯಾ? ಅಯ್ಯೋ ದೇವ್ರೆ, ಹಾಗಾದ್ರೆ ಕನಕ ನಾ ಹೆತ್ ಮಗಳಲ್ವಾ? ಅಂದ್ರೆ ಕನಕ ನಾನು ಹೆತ್ ಮಗಳಲ್ವಾ? ನಾನು ಹೆತ್ ಮಗಳಲ್ವಾ? ಎಂಥ ಕೆಲಸ ಆಗೋಯ್ತು. ಯಾರು ಮಾತಾಡ್ತಿದ್ರೆ ಅಂತಲೂ ಕೇಳದೆ ಏನೇನೋ ಒದರ್ಬಿಟ್ನಲ್ಲ. ಆ ಅಮ್ಮ ಕೇಳಿದ್ ನೋಡಿದ್ರೆ ಯಾವ ವಿಷಯನೂ ಗೊತ್ತಿಲ್ಲ ಅನ್ನೋದು ಗ್ಯಾರಂಟಿ. ಆ ಅಮ್ಮ ಗಂಡನ ಕೇಳಿ ಆ ಮನುಷ್ಯನಿಗೆ ಸಿಟ್ಟು ಬಂದು ಫೋನ್ ಆಫ್ ಮಾಡಿಬಿಟ್ರೆ ಒಳ್ಳೆ ಪೀಕ್ಲಾಟಕ್ಕೆ ಬಂತಲ್ಲ. ಅವನ ಹೆಸರು ರಾಜಣ್ಣ ಅಂತ ಗೊತ್ತಾಯ್ತು. ಅದೇ ಗಿಟ್ಟಿದ್ದು. ಅಲ್ಲ, ಆ ವಯ್ಯ ಈ ಅಮ್ಮನ ಕೈಲಿ ಫೋನ್ ಕೊಟ್ಟು ಎಲ್ಲಿ ಹೋದ? ಟಾಯ್ಲೆಟ್ಗೋ ಬಾತ್ರೂಮ್ಗೋ ಹೋಗಿರ್ತಾನೆ. ಯಾವುದಕ್ಕೂ ಇನ್ನೊಂದ್ಸರಿ ಫೋನ್ ಟ್ರೈ ಮಾಡ್ತೀನಿ.
ಹಲೋ ಹಲೋ ರಾಜಣ್ಣ ಮಾತಾಡಿ. ಹಲೋ ಮಾತಾಡಪ್ಪ ರಾಜಣ್ಣ. ಅದೇ ಮನುಷ್ಯ ಬೇರೆ ಕಡೆಯಿಂದ ಫೋನ್ ಮಾಡ್ತಿರೋ ಹಾಗಿದೆ. ಹಲೋ, ನೀವೇ ಅಲ್ವಾ 5 ನಿಮಿಷಕ್ಕೆ ಮುಂಚೆ ಫೋನ್ ಮಾಡಿದ್ದು? ನೋಡಿ, ದಯವಿಟ್ಟು ಆ ಮಗು ಬಗ್ಗೆ ಹೇಳಿ, ಫೋನ್ ಇಡ್ಬೇಡಿ ಪ್ಲೀಸ್. ಹಲೋ ಹಲೋ. ಹತ್ತರಿ ಗಣಪನ ಮಾಡಕ್ ಹೋಗಿ ಅವ್ರ ಅಪ್ಪನ ಮಾಡ್ದಂಗೆ ಆಯ್ತು. ಆ ರಾಜಣ್ಣ ಯಮ್ಮನ ಕೈಲಿ ಫೋನ್ ಕೊಟ್ಟಿದ್ದಾನೆ ಅನ್ಸುತ್ತೆ. ಮನೇಲಿ ಅವಳದೇ ಕಾರ್ಬಾರ್ ಇರಬೇಕು, ಫೋನ್ ಕಿತ್ಕೊಂಡ್ಬಿಟ್ಟಿದ್ದಾಳೆ. ರಾಜಣ್ಣನ ಹುಡ್ಕೋದಿಲ್ಲಿ? ಫೋನ್ ಇಟ್ಕೊಂಡು ಸಾಯೋದ್ಯಾಕೆ? ರಾಜಣ್ಣ ಅವನ ಸ್ನೇಹಿತರು BMTCಲಿ ಕೆಲಸ ಮಾಡೋದು. ಇವತ್ತು ಅಲ್ಲೇ ಹೋಗಿ ಅವ್ರ ಅಡ್ರೆಸ್ ಜಾಲಾಡಬೇಕು. ಇವತ್ತಿಬ್ರಲ್ಲಿ ಒಬ್ರನ್ನ ಹಿಡ್ದಾಕ್ಲೇಬೇಕು. ಎಲ್ಲಿರುವೆ ಸುಯೋಧನ? ಅಲ್ಲ, ಇವರಿಬ್ರು ಯಾವ ಮಾಯದಲ್ಲಿ ಒಳಗೆ ಹೋಗ್ತಾರೆ, ಯಾವ ಮಾಯದಲ್ಲಿ ಹೊರಗೆ ಬರ್ತಾರೆ, ದೇವ್ರಿಗೆ ಗೊತ್ತು. ಅನ್ಕಣ್ಣಿಗೆ ಬೀಳ್ತಲೇ ಇಲ್ವಲ್ಲ. ಇವತ್ತು ಒಳಗೆ ಹೋಗಿ ವಿಚಾರಿಸೇ ಬಿಡೋಣ. ಏನಂತ ವಿಚಾರಿಸೋದು? ಕನ್ಕವ ಮರ್ತೇ ಬಿಟ್ಟಿದೆ ನೋಡು, ಗಾಡಿ ಸ್ವಲ್ಪ ಟ್ರಬಲ್ ಐತೆ, ಅದನ್ನ ನಾನು ನಿನ್ಗೆ ಹೇಳಲೇ ಇಲ್ಲ. ಇದನ್ನ ಮುಗಿಸ್ಕೊಂಬತ್ತೀನಿ, ನಿಧಾನ ಆಯ್ತದೆ, ನೀನ್ ನಡಿ. ಪರವಾಗಿಲ್ಲ ಬಿಡಿ ಮಾವ, ನಾನು ಇರ್ತೀನಿ. ಬ್ಯಾಡ ಕಣವ, ಶಾನೆ ಒತ್ತಾಯ್ತದೆ, ನೀನ್ ನಡಿ. ಸರಿ ಮಾವ, ನಾ ಬರ್ತೀನಿ. ನೋಡುವ. ಇಲ್ಲಿ ಯಾರನ್ನು ಕೇಳೋದು? ಏನ್ ಸ್ವಾಮಿ, ಯಾರು ಬೇಕಾಗಿತ್ತು? ಅಲ್ಲೇ ನೋಡ್ತಾರೆ ಸ್ವಾಮಿ, ಇಲ್ಲಿ ನೋಡಿ ಕೆಳಗಡೆ. ನಿಮ್ಮನ್ನೆಲ್ಲೋ ನೋಡ್ದಂಗೈತಲ್ಲ. ನೋಡ್ದಂಗೈತಲ್ಲ? ಏನು ನೋಡಿ ಇದೀರಿ? ಹೌದಲ್ಲ, ಆದ್ರೆ ಎಲ್ಲಿ ಅಂತ ನೆನ್ಪಾಯ್ತಾ ಇಲ್ವಲ್ಲ? ನಾನು ಕಳ್ಳನ ಮಗ. ಕಳ್ಳನ ಮಗನ? ಹಂಗಂತ ಅವತ್ ನೀವೇ ಅಲ್ವಾ ನನಗೆ ಬೈದಿದ್ದು? ನೆನಪಿಗೆ ಬರ್ತಾ ಅಲ್ವಾ? ನೀವು ನಿಮ್ ಸ್ನೇಹಿತರು ನಡ್ಕೊಂಡು ಹೋಗ್ತಾ ಇದ್ರಿ. ಸರ್, ಅರ್ಜೆಂಟ್ ಒಂದು ಫೋನ್ ಮಾಡಬೇಕು, ಮೊಬೈಲ್ ಕೊಡಿ ಅಂತ ಕೇಳಿದೆ. ನಿಮ್ ಸ್ನೇಹಿತರು ಮೊಬೈಲ್ ಕೊಟ್ರು. ಕಂಡ್ಕೊಂಡವ್ರಿಗೆಲ್ಲ ಮೊಬೈಲ್ ಕೊಡ್ತೇನೋ ಅಂತ ನೀವೇ ಬೈದ್ರಿ. ಜ್ಞಾಪಕ ಬಂತ? ಈಗ ಜ್ಞಪ್ತಿಗೆ ಬಂತು. ಆದ್ರೆ ಅವತ್ತೇನೋ ಕೋಪದಲ್ಲಿ ಹಂಗ ಅಂದ್ಬಿಟ್ಟೆ, ಅದನ್ನೇ ನೀವು ಮನ್ಸಲ್ಲಿ ಇಟ್ಕೊಂಡಿದ್ದೀರಲ್ಲ. ನೀವು ಬೈದನ್ನ ಮನ್ಸಲ್ಲಿ ಇಟ್ಕೊಂಡಿದ್ರೆ ನಿಮ್ಮನ್ನ ಯಾಕೆ ಹುಡ್ಕೊಂಡ್ ಬರ್ತಿದ್ದೆ. ಆದ್ರೆ ನಿಮ್ ಸ್ನೇಹಿತರು ಮಾಡಿದ ಸಹಾಯನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆ ಒಂದು ಫೋನ್ ಕಾಲು ನನ್ನ ಕೈ ತಪ್ಪೋಗಿದ್ದ ಅವಕಾಶನ ಗಂಟು ಹಾಕ್ತು. ಅದಕ್ಕೆ ಅವ್ರಿಗೆ ಟ್ಯಾಕ್ಸ್ ಹೇಳೋಣ ಅಂತ ಊರೆಲ್ಲ ಹುಡುಕ್ತೆ. ಎಲ್ಲಿ ನಿಮ್ ಫ್ರೆಂಡ್ ರಾಜಣ್ಣ? ರಾಜಣ್ಣ? ಅವನ ಹೆಸರು ನಿಮ್ಗೆ ಹೆಂಗ್ ಗೊತ್ತು? ಅದೇ, ಅದು ಅವತ್ತು ರಾಜಣ್ಣ ಅಂತ ಹೆಸರಿಟ್ಟು ಮಾತಾಡ್ಸಿದ್ರಲ್ಲ, ಅವಾಗ ಗೊತ್ತಾಯ್ತು. ಎಲ್ಲಿ ನಿಮ್ ಫ್ರೆಂಡು? ಯಾಕೆ ಏನು ಮಾತಾಡ್ತಿಲ್ಲ? ಎಲ್ಲಿ ಹೋದಳು? ರಜಾ ಹಾಕಿದಾರಾ? ಇಲ್ಲ ಟ್ರಾನ್ಸ್ಫರ್ ಆಗಿ ಎಲ್ಲಾರು ಹೋದ್ರಾ? ಟ್ರಾನ್ಸ್ಫರ್ ಆಗಿ ಯಾರು ಬರ್ದೇ ಇರೋ ಜಾಗಕ್ಕೆ ಹೋಗ್ಬಿಟ್ಟ ನಮ್ ರಾಜಣ್ಣ. ಇನ್ನೆಲ್ ಸಿಗ್ತಾನ ಅವನು? ಏನು, ನಿಮ್ ಫ್ರೆಂಡು ತೀರೋದ್ರ? ಹೌದು, ನಮ್ ರಾಜಣ್ಣ ನಮ್ಮನ್ನೆಲ್ಲಾರನ್ನೂ ಬಿಟ್ಟು ಹೋಗ್ಬಿಟ್ಟ.